ನಾವು ಇವತ್ತಿನ ಮಟ್ಟಿಗೆ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಲಿ, ಚಿಕ್ಕೋರಿಂದ ದೊಡ್ಡೋರಿಗೆ ಕೇಳಿದ್ರು ಟೀ ಜೋಡಿ ನೀವು ತುಂಬಾ ಇಷ್ಟಪಡ್ತಕ್ಕಂಥ ಬಿಸ್ಕೆಟ್ ಯಾವುದು ಅಂತ ಕೇಳಿದ್ರೆ ಅವ್ರು ಹೇಳೋದು ಪಾರ್ಲೇಜಿ ಬಿಸ್ಕೆಟ್ ನ ಒಂದ್ರ ಮೇಲೆ ಒಂದು ಕೊಟ್ಕೊಂಡ್ಬಿಟ್ಟು 2-3 ಬಿಸ್ಕೆಟ್ ನ ಒಂದೇ ಸತಿ ಟೀಯಲ್ಲಿ ಹತ್ಕೊಂಡು ತಿನ್ನೋ ಮಜಾನೇ ಬೇರೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 2013ರಲ್ಲಿ ಪಾರ್ಲೆ ಕಂಪನಿಯ ಬಿಸ್ನೆಸ್ ಅಥವಾ ರೆವಿನ್ಯೂ ಅಂತ ನೋಡೋದಾದ್ರೆ 5,000 ಕೋಟಿ ಇತ್ತು. ಇವತ್ತಿನ ಮಟ್ಟಿಗೆ 2021ರ ಮಟ್ಟಿಗೆ 13,000 ಕೋಟಿಗೆ ರೀಚ್ ಆಗ್ತಾ ಇದೆ. ಹಾಗೆ ನೀವು ಗಮನಿಸಿರ್ಬೋದು, ಎಲ್ಲೇ ಹೋಗಿ ನಾವು ಇವತ್ತಿನ ಮಟ್ಟಿಗೆ ಪಾರ್ಲೆ ಬಿಸ್ಕೆಟ್ ತಗೊಳ್ತೀವಿ ಅಂದ್ರೆ ಇವನ್ ₹5 ₹2 ಬಂಡ್ಲುಗಳು ಕೂಡ ನಮ್ಗೆ ಸಿಗುತ್ತೆ. ಸೊ ಇಷ್ಟು ಲೋ ಕಾಸ್ಟ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಯಾವ ರೀತಿ ಪಾರ್ಲೆ ಇವತ್ತಿನ ಮಟ್ಟಿಗೆ ಕಟ್ಟೋಕಾಯ್ತು, ಇವರಿಂದ ಇರತಕ್ಕಂತಹ ರಣತಂತ್ರ, ಯಾವ ಸ್ಟ್ರಾಟಜೀಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಂಪನಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಕಾಯ್ತು, ಹಾಗೆ ಆ ಪಾಯಿಂಟ್ಸ್ ಗಳನ್ನ ಕಲ್ತ್ಕೊಂಡು ನಾವು ನಮ್ಮ ಖುದ್ದು ಜೀವನದಲ್ಲಿ ಹಾಗೆ ನಮ್ಮ ಬಿಸ್ನೆಸ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಯಾವ ರೀತಿ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಪಾರ್ಲೆಜಿಯ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1929ರಲ್ಲಿ. ಮೋಹನ್ ಲಾಲ್ ದಯಾಲ್ ಅನ್ನೋರು ಸೂರತ್ ಇಂದ ಮುಂಬೈಗೆ ಬಂದ್ಬಿಟ್ಟು ಈ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇನಿಷಿಯಲಿ ಇವರು ನಾವು ಚಿಕ್ಕೋರಿದ್ದಾಗೆಲ್ಲ ತಿಂತಾ ಇದ್ವಿ ನೋಡಿ, 4 ಕಡೆಗೆಲ್ಲ ಬರ್ತಾ ಇತ್ತು ಕ್ಯಾಂಡಿ ಟೈಪ್, ಆ ಒಂದು ಕ್ಯಾಂಡಿಯನ್ನ ರೆಡಿ ಮಾಡ್ತಕ್ಕಂಥ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ 12 ಜನ ಸೇರ್ಕೊಂಡು. ಇದಾದ್ಮೇಲೆ 1939ರಲ್ಲಿ ಪಾರ್ಲೆಜಿ, ಅವತ್ತಿನ ಮಟ್ಟಿಗೆ ಪಾರ್ಲೆ ಗ್ಲೂಕೋಸ್ ಅಂತ ಹೇಳ್ಕೊಂಡು ಕರೀತಾ ಇದ್ರು ಈ ಬಿಸ್ಕೆಟ್ ನ 1939ರಲ್ಲಿ ಮೊದಲನೇ ಬಾರಿಗೆ ಕಂಪನಿ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ 1947ರ ಹಿಂದೆ ಅಂದ್ರೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ನಮಗೆ ಬ್ರಿಟಿಷರು ಆಳ್ತಾ ಇದ್ರು. ಆ ಒಂದು ಸಮಯದಲ್ಲಿ ಬಡತನ ಅನ್ನೋದು ಜಾಸ್ತಿ ಇತ್ತು. ಇವತ್ತಿನ ಕಂಡೀಷನ್ ಕಂಪೇರ್ ಮಾಡಿ ನೋಡೋದಾದ್ರೆ ಅವತ್ತಿಗೆ ಬಡತನ ತುಂಬಾ ಜಾಸ್ತಿ ಇದ್ದಂತದಾಗಿತ್ತು. ಅವತ್ತಿನ ಸಿಚುವೇಶನ್ಗೆ 1939ರಲ್ಲಿ ಇವರು ಬಿಸ್ಕೆಟ್ ಹೊರಗಡೆ ಬರುತ್ತೆ. ಅದಾದ್ಮೇಲೆ ಜನಗಳು ಪಾರ್ಲೆಜಿನ ಬಹಳ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ 2 ಇಂಪಾರ್ಟೆಂಟ್ ರೀಸನ್. ಮೊದಲನೇದು ಕ್ವಾಲಿಟಿ. ಅಫ್ಕೋರ್ಸ್ ಇನ್ ಟರ್ಮ್ಸ್ ಆಫ್ ದ ಟೇಸ್ಟ್ ಕ್ವಾಲಿಟಿ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆಗಿತ್ತು ಇದು. ಟೀ, ಕಾಫಿ ಹಾಗೆ ಮಿಲ್ಕ್ ಜೋಡಿ ತಿನ್ಲಿಕ್ಕೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಲೋ ಕಾಸ್ಟ್. ಬಡತನ ಇದ್ದಿದ್ರಿಂದ ಲೋ ಕಾಸ್ಟ್ ಅಲ್ಲಿ ಈ ಒಂದು ಬಿಸ್ಕೆಟ್ ಎಲ್ರಿಗೂ ಸಿಗ್ತಕ್ಕಂಥದ್ದಾಗಿತ್ತು ಅವತ್ತಿನ ಮಟ್ಟಿಗೆ. ಹಾಗಾಗಿ ಜನಗಳು ಆಟೋಮೆಟಿಕಲಿ ಬ್ರಿಟಿಷ್ ಬ್ರಾಂಡ್ಸ್ ಗಳಿಂದ ನಮ್ಮ ದೇಶದ ಬ್ರಾಂಡ್ ಆಗಿರ್ತಕ್ಕಂತಹ ಪಾರ್ಲೆಜಿನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ 1987 ಅಷ್ಟೊತ್ತಿಗೆ ಈ ಒಂದು ಗ್ಲೂಕೋಸ್ ಬಿಸ್ಕೆಟ್ಸ್ ಅಲ್ಲಿ ತುಂಬಾ ಕಾಂಪಿಟೇಷನ್ಸ್ ಗಳು ಬರ್ಲಿಕ್ಕೆ ಶುರು ಆಯ್ತು. ಬೇರೆಯವರೆಲ್ಲ ಈ ಗ್ಲೂಕೋಸ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ಬಿಸ್ಕೆಟ್ಸ್ ಗಳನ್ನ ಮಾರ್ಕೆಟ್ ಗೆ ಲಾಂಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಸಂಕಷ್ಟದ ಪರಿಸ್ಥಿತಿ ಪಾರ್ಲೆಜಿಗೆ ಆ ಒಂದು ಸಿಚುವೇಶನ್ ಅಲ್ಲಿ. ಇದೇ ಸಮಯದಲ್ಲಿ ಇವರು ನೆಕ್ಸ್ಟ್ ಲೆವೆಲ್ ಗೆ ಬ್ರಾಂಡಿಂಗ್ ಮಾಡ್ತಾರೆ. ಇವ್ರದ್ದು ಪಾರ್ಲೆ ಗ್ಲೂಕೋ ಅಂತ ಇದ್ದಂತಹ ಬಿಸ್ಕೆಟ್ ಅನ್ನ ಪಾರ್ಲೆ ಜಿ ಅಂತ ಮಾಡ್ತಾರೆ. ಜಿ ಫಾರ್ ಜೀನಿಯಸ್ ಅನ್ನೋ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಅನ್ನ ಹೊರಡಿಸ್ತಾರೆ ಪಾರ್ಲೆಜಿ. ಇದಾದ ಮೇಲೆ ಕಂಪನಿ ಇವತ್ತಿನ ಮಟ್ಟಿಗೆ 70% ಅಂದ್ರೆ ಈ ಒಂದು ಗ್ಲೂಕೋಸ್ ಬಿಸ್ಕೆಟ್ಸ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ 70% ನಷ್ಟು ಓವರ್ ಆಲ್ ಮಾರ್ಕೆಟ್ ಶೇರ್ ಅನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ 100 ಬಿಸ್ಕೆಟ್ ಗಳು ಇದೆ ಅಂತಂದ್ರೆ ಅದರಲ್ಲಿ 70 ಬಿಸ್ಕೆಟ್ಸ್ ಗಳು ಜನರು ಪಾರ್ಲೆಜಿಯನ್ನ ಯೂಸ್ ಮಾಡ್ತಾ ಇರ್ತಾರೆ ಗ್ಲೂಕೋಸ್ ಬಿಸ್ಕೆಟ್ಸ್ ಗಳನ್ನ ನೋಡೋದಾದ್ರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ₹5 ಇವತ್ತಿಗೂ ಕೂಡ ನಿಮ್ಗೆ ₹5 ಸಿಗುತ್ತೆ. ನೀವು ಹಳ್ಳಿಯಾದ್ರೂ ತಗೊಳ್ಳಿ, ಸಿಟಿದಲ್ಲಾದ್ರೂ ತಗೊಳ್ಳಿ, ₹5 ಮಾತ್ರ ಬಿಸ್ಕೆಟ್ ಬಂಡ್ಲ್ ಇದು ಸಿಗುತ್ತೆ ನಿಮ್ಗೆ. ಈ ₹5 ಪ್ರಾಡಕ್ಟ್ ಇಟ್ಕೊಂಡೇನೆ 13,000 ಕೋಟಿ ಬಿಸ್ನೆಸ್ ಅನ್ನ ಮಾಡಕ್ಕಾಗತ್ತೆ ಅಂತಂದ್ರೆ ಏನಿದ್ರಿಂದ ಇರ್ತಕ್ಕಂತಹ ಮರ್ಮ. ಹಾಗೆ ಇದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲನೇದಾಗಿ ಇವರು ಮಾಡಿರ್ತಕ್ಕಂತಹ ಒಂದು ಸ್ಟ್ರಾಟಜಿ ಅಂತ ಅಂದ್ರೆ ಲೋ ಕಾಸ್ಟ್ ಡ್ರೈವರ್ ಪ್ರಾಡಕ್ಟ್. ಸೊ ಬೇಸಿಕಲಿ ಪಾರ್ಲೆಜಿ ಈ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಮೂಲಕ ಇವ್ರು ಏನ್ ಬಿಸ್ಕೆಟ್ಸ್ ಕೊಡ್ತಾ ಇದ್ರು ಲೋ ಕಾಸ್ಟ್ ಅಲ್ಲಿ, ಇದನ್ನ ಪ್ರಾಫಿಟ್ ಜನರೇಷನ್ ಗೆ ಅಂತ ಇವ್ರು ಕೊಡ್ತಾ ಇಲ್ಲ. ಪಾರ್ಲೆಜಿ ಅನ್ನೋ ಒಂದು ಬಿಸ್ಕೆಟ್ ಏನಿದೆಯೋ ಈ ಒಂದು ಬ್ರಾಂಡ್ ಅನ್ನ ಮನೆವರೆಗೂ ತಲುಪಿಸ್ತಕ್ಕಂತಹ ಕೆಲಸಕ್ಕೆ ಯೂಸ್ ಮಾಡ್ತಾ ಇದೆ ಕಂಪನಿ ಇವತ್ತಿನ ಮಟ್ಟಿಗೆ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಇದೆ ಅಂತ ಅಂದ್ರೆ ಅವರ ಬಿಸ್ನೆಸ್ ಅಲ್ಲಿ ಸುಮಾರು ಪ್ರಾಡಕ್ಟ್ಸ್ ಗಳಿರುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ಅವರ ಬ್ರಾಂಡ್ ರೀಚ್ ಗೆ ಅಂತಾನೆ ಯೂಸ್ ಮಾಡ್ತಾರೆ. ಪಾರ್ಲೆಜಿನ ಇದೇ ಒಂದು ರೀಸನ್ ಗೆ ಯೂಸ್ ಮಾಡಿತ್ತು ಪಾರ್ಲೆ ಕಂಪನಿ. ಸೊ ಬೇಸಿಕಲಿ ಮೇನ್ ಆಗಿ ನಾವು ಪರ್ಚೇಸ್ ಮಾಡೋದು ಯಾವಾಗ ಪ್ರಾಡಕ್ಟ್ ಅನ್ನ, ಯಾವುದೇ ಒಂದು ಸಿಚುವೇಶನ್ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದೆ ಅಂತಂದ್ರೂ ಕೂಡ ನಾವು ನೋಡ್ತಕ್ಕಂಥದ್ದು ಕಾಸ್ಟ್. ಸೊ ಈ ಒಂದು ಸೆಂಟಿಮೆಂಟ್ ಅನ್ನ ಟ್ಯಾಕಲ್ ಮಾಡುತ್ತೆ ಪಾರ್ಲೆ. ಇದ್ರ ಮೂಲಕ ಮನೆಗೂ ರೀಚ್ ಮಾಡ್ತಕ್ಕಂಥ ಕೆಲಸವನ್ನ ಈ ಪ್ರಾಡಕ್ಟ್ ಮೂಲಕ ಮಾಡುತ್ತೆ. ಈ ಒಂದು ಪಾರ್ಲೆ ಅನ್ನೋ ಒಂದು ಬ್ರಾಂಡ್ ಅನ್ನ ಎಲ್ರಿಗೂ ಚಿರಪರಿಚಿತ ಮಾಡಿಸ್ತಕ್ಕಂತಹ ಒಂದು ಪ್ರಾಡಕ್ಟ್ ಪಾರ್ಲೆಜಿ ಆಗಿರುತ್ತೆ. ಬೇಸಿಕಲಿ ನೀವು ಗಮನಿಸಿರಬಹುದು ಇವತ್ತಿನ ಮಟ್ಟಿಗೆ ಓವರ್ ಆಲ್ ಟೀ ಹಾಗೆ ಕಾಫಿ ಮಿಲ್ಕ್ ಜೋಡಿ ಪಾರ್ಲೆಜಿನ ಯೂಸ್ ಮಾಡಿದಾಗ ನಾವು ಹೆಡ್ ಅಂಡ್ ಸೀಕ್ ಆಗಲಿ ಅಥವಾ ಓರಿಯೋ ಆಗಲಿ ಈ ರೀತಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಲ್ಲ. ಪಾರ್ಲೆಜಿನೇ ಬಹಳ ಇಷ್ಟಪಡ್ತೀವಿ ನಾವು. ಇವನ್ ಚಿಕ್ಕ ಮಕ್ಕಳು ಇದ್ರು ಅಷ್ಟೇ, ದೊಡ್ಡವರು ಇದ್ರು ಅಷ್ಟೇ. ಪಾರ್ಲೆಜಿ ಅಂತಂದ್ರೆ ಬಿಸ್ಕೆಟ್ ಅಂದ್ರೆ ಪಾರ್ಲೆಜಿ ಅನ್ನೋ ಒಂದು ಲೆವೆಲ್ಗೆ ಬ್ರಾಂಡ್ ಪರ್ಸೆಪ್ಷನ್ ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ಪಾಸಿಬಲ್ ಆಗಿದ್ದು ಲೋ ಕಾಸ್ಟ್ ಪ್ರಾಡಕ್ಟ್ ನ ಸೆಲ್ ಮಾಡೋದ್ರ ಮೂಲಕ. ಇದನ್ನೇ ಇನಿಷಿಯಲ್ ಡ್ರೈವರ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇದರಿಂದ ಲಾಭ ಬರಲಿಲ್ಲ ಅಂತ ಅಂದ್ರೂ ಬೇರೆ ಪ್ರಾಡಕ್ಟ್ಸ್ ಗಳಿಂದ ಬರ್ತಕ್ಕಂತಹ ಒಂದು ರೆವಿನ್ಯೂ ಅಲ್ಲಿ ಕಂಪನಿ ಲಾಭವನ್ನ ಜನರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ಕ್ವಶನ್ ಹುಟ್ಟೋದು ಏನಪ್ಪಾ ಅಂತಂದ್ರೆ ಇಷ್ಟು ಕಡಿಮೆ ಪ್ರಾಡಕ್ಟ್ ಅಥವಾ ಕಡಿಮೆ ಕಾಸ್ಟಿನ ಪ್ರಾಡಕ್ಟ್ ಅನ್ನ ಯಾವ ರೀತಿ ಇವರು ರೆಡಿ ಮಾಡಕ್ ಆಗ್ತಾ ಇದೆ? 2 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಮೊದಲನೇದು ಕ್ಯಾಪೆಕ್ಸ್ ಇಂಟೆಲಿಜೆನ್ಸ್. ನೀವು ಗಮನಿಸಿರಬಹುದು ಇವರು ಇವತ್ತಿನ ಮಟ್ಟಿಗೆ ಕಂಪನೀಸ್ ಗಳು ಅಥವಾ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳು ಅಂತ ನೋಡೋದಾದ್ರೆ ದೊಡ್ಡ ಸಿಟೀಸ್ ಗಳಲ್ಲಿ ಲೊಕೇಟ್ ಆಗಿದೆ. ಮುಂಬೈ ಇರಬಹುದು, ಹರಿಯಾಣ ಇರಬಹುದು, ಕರ್ನಾಟಕ, ರಾಜಸ್ಥಾನ್, ಈ ತರ ದೊಡ್ಡ ಕಂಟ್ರೀಸ್ ಗಳಲ್ಲಿ ಲಿಸ್ಟ್ ಆಗಿರುತ್ತೆ ಅಥವಾ ದೊಡ್ಡ ಕಂಟ್ರೀಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇವರು ಕಂಪನೀಸ್ ಗಳಿರುತ್ತೆ. ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ 80-20 ರೂಲ್ ಅಂತ ಬರುತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ 80% ನಷ್ಟು ರಿಸಲ್ಟ್ ನಾವು 20% ಕೆಲಸಗಳನ್ನ ಎಫೆಕ್ಟಿವ್ ಕೆಲಸಗಳನ್ನ ಮಾಡೋದ್ರ
ಮೂಲಕ ತೆಗಿಬಹುದು ಅಂತ ಹೇಳ್ಕೊಂಡು ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಇಲ್ಲಿ ನಾನು ಹೇಳಕ್ ಹೋಗ್ತಾ ಇರತಕ್ಕಂಥದ್ದು. ಪಾರ್ಲೆ ಏನ್ ಮಾಡಿದ್ರು, ಮೇಜರ್ ದೊಡ್ಡದಾಗಿರ್ತಕ್ಕಂತಹ ಒಂದು ರಾಜ್ಯಗಳಲ್ಲಿ ತಮ್ಮ ಕಂಪನಿನ ಲೊಕೇಟ್ ಮಾಡ್ತಾರೆ. ಸಿಟೀಸ್, ಇನ್ನೊಂದು ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಇವರ ಕಂಪನೀಸ್ಗಳು 60 ಕಿಲೋಮೀಟರ್ ಒಳಗಡೆಗೆ ಲೊಕೇಟ್ ಆಗಿರುತ್ತೆ ಮೇನ್ ಸಿಟೀಸ್ ಗಳಿಂದ. ಇದ್ರ ಮೂಲಕ ಇವರ ಟ್ರಾವೆಲ್ ಇರಬಹುದು, ಹಾಗೆ ಓವರ್ ಆಲ್ ಇವರ ವೇರ್ ಹೌಸ್ ಮೇಂಟೆನೆನ್ಸ್ ಇರಬಹುದು, ಇದೆಲ್ಲ ಕಾಸ್ಟ್ ಗಳನ್ನ ಇವರು ರಿಡ್ಯೂಸ್ ಮಾಡ್ತಾ ಬರ್ತಾರೆ. ಹಾಗೆ ಸ್ಮಾರ್ಟ್ ಆಗಿ ಇವರ ಒಂದು ಚೈನ್ ಏನಿದೆ ಸಪ್ಲೈ ಚೈನ್ ಅನ್ನ ಸಿಟಿ ವರ್ಗು ತಲುಪಿಸಲಿಕ್ಕೆ ಸಹಾಯ ಮಾಡ್ಕೊಳ್ತಾರೆ. ಇಲ್ಲೇನೆ ಇವರು ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ ನೋಡೋದಾದ್ರೆ ದೂರ ಇರತಕ್ಕಂತಹ ಒಂದು ಹಳ್ಳಿಗಳಿಗೂ ಕೂಡ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸುಮಾರು 125 ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಸ್ ಗಳಿದೆ ಇವತ್ತಿನ ಮಟ್ಟಿಗೆ ಪಾರ್ಲೆದ್ದು. ಇವರು ಹಳ್ಳಿಗಳಿಗೂ ತಲುಪಿಸಲಿಕ್ಕೆ ಹೆಲ್ಪ್ ಮಾಡ್ತಾರೆ ಕಂಪನಿಗೆ. ಸೊ ಇದ್ರ ಮೂಲಕ ತನ್ನ ಪ್ರಾಡಕ್ಟ್ ಅನ್ನ ಮೇನ್ ಫ್ಯಾಕ್ಟರೀಸ್ ಗಳಿಂದ ಸಿಟೀಸ್ ಗಳಿಗೆ ಸೇರಿಸತಕ್ಕಂತ ಕೆಲಸ, ಹಾಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಅತಿ ದೂರದ ಪ್ಲೇಸಸ್ ಗಳಿಗೂ ಕೂಡ ಇವರ ಪ್ರಾಡಕ್ಟ್ ಅನ್ನ ತಲುಪಿಸ್ತಂತ ಕೆಲಸ ಮಾಡ್ತಾರೆ, ಇದೇ ಕಾಸ್ಟ್ ಅನ್ನ ಮೇಂಟೈನ್ ಮಾಡ್ಕೊಂಡು. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಸೆಕೆಂಡ್ ಸ್ಟ್ರಾಟಜಿ ಆಫ್ ದಿಸ್ ಕಂಪನಿ. ಎರಡನೇ ಒಂದು ಸ್ಟ್ರಾಟಜಿ ಅಂತ ನೋಡೋದಾದ್ರೆ ಕ್ಯಾಪೆಕ್ಸ್ ಇಂಟೆಲಿಜೆನ್ಸ್. ಈ ಲೋ ಕಾಸ್ಟ್ ಪ್ರಾಡಕ್ಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಇವರ ಮೂರನೇ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನಪ್ಪಾ ಅಂತ ಅಂದ್ರೆ ಡೈರೆಕ್ಟ್ ಸೋರ್ಸಿಂಗ್ ಆಫ್ ರಾ ಮಟೀರಿಯಲ್. ಯಾವುದೇ ಒಂದು ಬಿಸ್ನೆಸ್ ಗೆ ಅವರ ರಾ ಮಟೀರಿಯಲ್ ಅಲ್ಲಿ ಉಳಿತಕ್ಕಂತ ಖರ್ಚು ಏನಿದೆಯೋ ಆ ಖರ್ಚು ವೆಚ್ಚಗಳನ್ನ ಉಳಿಸಿದ್ರು ಅಂತಂದ್ರೆ ಅದು ಡೆಫಿನೆಟ್ಲಿ ಲಾಭ ಆಗಿರುತ್ತೆ ಕಂಪನಿಗೆ. ಇದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳುತ್ತೆ ಪಾರ್ಲೆಜಿ. ಡೈರೆಕ್ಟ್ ಯಾರು ಸೋರ್ಸಸ್ ಇದೆಯೋ ಅವ್ರ ಹತ್ರನೇ ಹೋಗಿ ತನ್ನ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡುತ್ತೆ. ಹಾಗೆ ತನ್ನ ಕ್ಯಾಪೆಕ್ಸ್ ಇಂಟೆಲಿಜೆನ್ಸ್ ಕೂಡ ಟ್ರಾವೆಲ್ ಅಲ್ಲಿ, ಹಾಗೆ ಓವರ್ ಆಲ್ ವೇರ್ ಹೌಸ್ ಮೇಂಟೆನೆನ್ಸ್ ಇರಬಹುದು, ಮ್ಯಾನ್ ಪವರ್ ಇರಬಹುದು, ಈ ಎಲ್ಲಾ ಪಾರ್ಟ್ಸ್ ಗಳನ್ನು ಒಂದೊಂದಾಗಿ ಐಡೆಂಟಿಫೈ ಮಾಡಿ ಇವರು ಕ್ಲಿಯರ್ ಆಗಿ ಪ್ರಾಸೆಸ್ ನ ಸ್ಟ್ಯಾಂಡರ್ಡೈಸ್ ಮಾಡಿ ಇದರಲ್ಲಿ ಕಾಸ್ಟ್ ಸೇವಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಆದಷ್ಟು ಎಲ್ಲೆಲ್ಲಿ ಕಾಸ್ಟ್ ಗಳನ್ನ ಉಳಿಸೋಕ್ಕಾಗುತ್ತೋ ಉಳಿಸ್ಬಿಟ್ಟು ಇವತ್ತಿನ ಮಟ್ಟಿಗೆ ಪಾರ್ಲೆಜಿಯನ್ನ ₹5 ಕೂಡ ಸೆಲ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಪಾರ್ಲೆ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಹಾಗೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಲೋ ಕಾಸ್ಟ್ ಪ್ಯಾಕೇಜಿಂಗ್. ನೀವು ಗಮನಿಸಿರಬಹುದು ಪಾರ್ಲೆಜಿ ಬಿಸ್ಕೆಟ್ ಅನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಿದ ತಕ್ಷಣ ಬಿಸ್ಕೆಟೇ ಸಿಗುತ್ತೆ ನಿಮಗೆ. ಅದರಲ್ಲಿ ಯಾವುದೇ ರೀತಿಯ ಜಾಸ್ತಿ ನಾಟಕಗಳೆಲ್ಲ ಇವರು ಮಾಡಲ್ಲ, ಒಳಗಡೆ ಇನ್ನೊಂದು ಪೇಪರು ಅದಕ್ಕೆ ಇನ್ನೊಂದು ಪೇಪರು ಆ ತರ ಎಲ್ಲ ಏನೂ ಇಲ್ಲ. ಡೈರೆಕ್ಟ್ ಸಿಂಪಲ್ ವೇದಲ್ಲಿ ಇವರು ಒಂದು ಪ್ಯಾಕೇಜಿಂಗ್ ನ ಮಾಡ್ತಾರೆ. ಸೊ ಇದು ಕೂಡ ಈ ಕಂಪನಿಯ ಮೇಜರ್ ಸ್ಟ್ರಾಟಜಿ ಆಗಿರುತ್ತೆ, ಪ್ರಾಡಕ್ಟ್ ಕಾಸ್ಟ್ ನ ಕಡಿಮೆ ಮಾಡಿಕೊಂಡು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಸೊ ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಖರ್ಚು ಮಾಡ್ತಾ ಇದೆ ಕಂಪನಿ, ಎಲ್ಲಿ ನೆಸೆಸಿಟಿ ಇಲ್ವೋ ಅಲ್ಲಿ ಆದಷ್ಟು ತನ್ನ ಕಾಸ್ಟ್ ನ ಕಡಿಮೆ ಮಾಡಿಕೊಂಡು ಕಾಸ್ಟ್ ಎಫೆಕ್ಟಿವ್ ವೇದಲ್ಲಿ ಜನಗಳಿಗೆ ತಲುಪಿಸ್ತಾ ಇದೆ. ಬಿಕಾಸ್ ಇವ್ರಿಗೆ ಗೊತ್ತಿದೆ ಇವ್ರಿಗಿರ್ತಕ್ಕಂತಹ ಟಾರ್ಗೆಟೆಡ್ ಆಡಿಯನ್ಸ್ ಅಥವಾ ಇವ್ರಿಗಿರ್ತಕ್ಕಂಥ ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರಿದಾರೋ ಕಾಸ್ಟ್ ಸೆನ್ಸಿಟಿವ್ ಆಗಿರ್ತಾರೆ ಅಥವಾ ಕಾಸ್ಟ್ ರಿಲೇಟೆಡ್ ಜಾಸ್ತಿ ಯೋಚನೆ ಮಾಡ್ತಕ್ಕಂಥ ಜನಗಳಾಗಿರೋದ್ರಿಂದ ಈ ಪ್ರಾಡಕ್ಟ್ ಅನ್ನ ಆದಷ್ಟು ಕಡಿಮೆ ಪ್ರೈಸ್ ಗೆ ಇವತ್ತಿನ ಮಟ್ಟಿಗೆ ಮಾರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದ್ರ ಮೂಲಕ ಮನೆಗೂ ಕೂಡ ಇವರು ರೀಚ್ ಆಗ್ತಾ ಇದ್ದಾರೆ. ಇನ್ನ ಕೊನೆಯದಾಗಿ ಅಂತ ಬರ್ತಕ್ಕಂಥ ಸ್ಟ್ರಾಟಜಿ ಅಂತ ನೋಡೋದಾದ್ರೆ ಪ್ರೊಡಕ್ಷನ್ ಎಫಿಷಿಯನ್ಸಿ. ಎಷ್ಟು ಎಫಿಷಿಯಂಟ್ ವೇದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಪ್ರಾಡಕ್ಟ್ ಅನ್ನ, ಇದನ್ನ ನಮ್ಮ ಪರ್ಸನಲ್ ಜೀವನಕ್ಕೂ ನಾವು ಅಳವಡಿಸಬಹುದು. ಎಷ್ಟು ಸ್ಟ್ಯಾಂಡರ್ಡೈಸ್ಡ್ ವೇದಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಓವರ್ ಆಲ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಅಥವಾ ನಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು. ನಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಥವಾ ನಾವು 10 ಅವರಲ್ಲಿ ಮಾಡೋ ಕೆಲಸ 4 ಅವರಲ್ಲಿ ಮಾಡಕ್ ಆಗ್ತಾ ಇದೆ ಅಂತಂದ್ರೆ 6 ಅವರ್ ಉಳಿತಾ ಇದೆ. 6 ಅವರಲ್ಲಿ ನಾವು ಬೇರೆ ಎಫೆಕ್ಟಿವ್ ಕೆಲಸಗಳನ್ನ ಮಾಡಿ ಬೆಳಿಬಹುದಾಗಿರುತ್ತೆ. ಸೊ ಇದೇ ಎಕ್ಸಾಕ್ಟ್ಲಿ ಸ್ಟ್ರಾಟಜಿನ ಪ್ರೊಡಕ್ಷನ್ ಎಫಿಷಿಯನ್ಸಿ ಮೂಲಕ ಅಪ್ಲೈ ಮಾಡ್ತಾರೆ, ಸ್ಟ್ಯಾಂಡರ್ಡೈಸೇಷನ್ ಮೂಲಕ. ಎವ್ರಿ ಸಿಂಗಲ್ ಪ್ರಾಸೆಸ್ ಅನ್ನು ಕೂಡ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಾರ್ಲೆಜಿ. ಎವ್ರಿ ಸಿಂಗಲ್ ಪ್ರಾಸೆಸ್, ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಟೀರಿಯಲ್ಸ್ ಪಾಸ್ ಆಗಬೇಕು, ಇಲ್ಲಿರ್ತಕ್ಕಂಥ ವ್ಯಕ್ತಿ ಏನ್ ಕೆಲಸ ಮಾಡಬೇಕು, ಈ ರೀತಿ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನ ಕ್ಲೀನ್ ಆಗಿ ಸ್ಟ್ಯಾಂಡರ್ಡೈಸ್ ಮಾಡೋದ್ರ ಮೂಲಕ ಇವರ ಪ್ರಾಸೆಸ್ ಅನ್ನ ಕ್ಲೀನ್ ವೇದಲ್ಲಿ ಎಫೆಕ್ಟಿವ್ ವೇದಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ರಿಸಲ್ಟ್ ಆಗಿ 115 ಟನ್ ಪ್ರೊಡಕ್ಷನ್ ಮಾಡಿದ್ರೆ ಇವರು ಅದರಲ್ಲಿ 1% ನಷ್ಟು ಮಾತ್ರ ವೇಸ್ಟೇಜ್ ಪ್ರೊಡ್ಯೂಸ್ ಆಗುತ್ತಂತೆ. ಅಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಎಫೆಕ್ಟಿವ್ಲಿ ದೇ ಆರ್ ಪ್ರೊಡ್ಯೂಸಿಂಗ್ ದರ್ ಪ್ರಾಡಕ್ಟ್. ಅಂದ್ರೆ ಎಷ್ಟು ಎಫೆಕ್ಟಿವ್ ವೇದಲ್ಲಿ ಅವರು ಅವ್ರ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಇದೇ ಎಕ್ಸಾಕ್ಟ್ಲಿ ರೀಸನ್ ಆಗಿರುತ್ತೆ ಕಂಪನಿ ಇವತ್ತಿನ ಮಟ್ಟಿಗೆ ಲೋ ಕಾಸ್ಟ್ ಪ್ರಾಡಕ್ಟ್ ಅನ್ನ ಹೈ ಕ್ವಾಲಿಟಿನ ಮೇಂಟೈನ್ ಮಾಡಿಕೊಂಡು ಮನೆಗೂ ತಮ್ಮ ಬ್ರಾಂಡ್ ಅನ್ನ ರೀಚ್ ಮಾಡಿಸ್ಲಿಕ್ಕೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಸಖತ್ ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ವಾಲಿಟಿ ಕಾಂಪ್ರಮೈಸೇಷನ್ ಆಗದೇನೆ ಕ್ವಾಂಟಿಟಿ ಕಡಿಮೆ ಮಾಡಿ ಲೋ ಪ್ರೈಸ್ ನ ಅಚೀವ್ ಮಾಡ್ತಕ್ಕಂಥ ಸ್ಟ್ರಾಟಜಿ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ನೀವು ಗಮನಿಸಿರಬಹುದು ಹಿಂದ್ಗಡೆಗೆ ಓವರ್ ಆಲ್ ಪಾರ್ಲೆಜಿ ಬಿಸ್ಕೆಟ್ ಹಿಂದೆ ಇವತ್ತಿನ ಮಟ್ಟಿಗೆ 55 ಗ್ರಾಮ್ ಇದೆ. ಇನಿಷಿಯಲಿ ಇವರು 100 ಗ್ರಾಮ್ಸ್ ಕೊಡ್ತಾ ಇದ್ರು ₹5, ಬಟ್ ಇವತ್ತಿನ ಮಟ್ಟಿಗೆ 55 ಗ್ರಾಮ್ ಆಗಿದೆ. ತಮಾಷೆ ಏನಪ್ಪಾ ಅಂತಂದ್ರೆ ಇಷ್ಟು ಸ್ಮಾಲ್ ವಿಷಯಗಳನ್ನ ನೀವು ಗಮನಿಸಬೇಕು ಅಂತಂದ್ರೆ ಇಲ್ಲಿ 50+5 ಟೋಟಲ್ 55 ಗ್ರಾಮ್ ಇರತಕ್ಕಂತ ಒಂದು ಪ್ರಾಡಕ್ಟ್ ಅನ್ನ ಇವತ್ತಿಗೆ ಕೊಡ್ತಾ ಇದ್ದಾರೆ ₹5. ಸೊ ಇದರ ಅರ್ಥ ಅವರು ಡೈರೆಕ್ಟ್ ಆಗಿ 55 ಗ್ರಾಮ್ ಅಂತ ಮೆನ್ಷನ್ ಮಾಡಬಹುದಿತ್ತು, ಬಟ್ 50+5 ಗ್ರಾಮ್ ಅಂತ ಹೇಳ್ಕೊಂಡು ಅಡಿಷನಲ್ ವೇಟೇಜ್ ಏನಿದೆ ಅದನ್ನ ಸ್ಟಿಲ್ ಮೇಂಟೈನ್ ಮಾಡ್ಕೊಂಡು ₹5 ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಕಲ್ತ್ಕೋಬೇಕಾಗಿರೋದು ಕ್ವಾಲಿಟಿನ ರಿಡ್ಯೂಸ್ ಮಾಡದೆ ಕ್ವಾಂಟಿಟಿನ ರಿಡ್ಯೂಸ್ ಮಾಡಿ ಅದೇ ಪ್ರೈಸ್ ನ ಅಚೀವ್ ಮಾಡಕ್ಕಾಗ್ತದೆ. ಬಿಕಾಸ್ ದಿನೇ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದ್ರು ಕೂಡ ಇದೇ ಪ್ರೈಸ್ ಗೆ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಕಾಸ್ ದೇ ನೋ ದೇರ್ ಪ್ರಾಡಕ್ಟ್ ಇಸ್ ಪ್ರೈಸ್ ಸೆನ್ಸಿಟಿವ್. ಸೊ ಅವರ ಕಸ್ಟಮರ್ಸ್ ಈ ಒಂದು ಪ್ರೈಸ್ ಸೆನ್ಸಿಟಿವ್ ಆಗಿರೋದ್ರಿಂದಾನೇ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೇನೆ ಅವರು ಪ್ರೈಸ್ ನ ಏನು ವೇರಿಯೇಷನ್ ಮಾಡದೆ ಕ್ವಾಂಟಿಟಿನ ಕಡಿಮೆ ಮಾಡಿ ಅದೇ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಕೊಂಡು ಇವತ್ತಿನ ಮಟ್ಟಿಗೆ ಅವರ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸ್ತಾ ಇದ್ದಾರೆ ಜನಕ್ಕೆ. ಇನ್ನ ಕೊನೆಯದಾಗಿ ಬರ್ತಕ್ಕಂಥ ಪಾಯಿಂಟ್ ಡೈವರ್ಸಿಫಿಕೇಶನ್. ತುಂಬಾ ಒಂದು ನನಗೆ ಬಹಳ ಹತ್ರವಾಗಿರ್ತಕ್ಕಂಥ ಪಾಯಿಂಟ್ ಇದು. ಯಾವತ್ತೇ ಆಗಲಿ ಯಾವುದೇ ಒಂದು ಬಿಸ್ನೆಸ್ ಇರಲಿ ನಮ್ಮ ಪರ್ಸನಲ್ ಜೀವನ ಇರಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳಿಂದ ನಮಗೆ ಕಂಟ್ರೋಲ್ ಆಗದಿರತ್ತ ಸಿಚುವೇಶನ್ ಇದ್ದೇ ಇರುತ್ತೆ. ಹಾಗಾಗಿ ಡಿಪೆಂಡೆನ್ಸಿ ಏನಿದೋ ನಾವು ಒಂದ್ರ ಮೇಲೆ ಡಿಪೆಂಡ್ ಆಗಬಾರದು. ಸಪೋಸ್ ನಾವು ಇನ್ಕಮ್ ಜನರೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗೋದು ಅಷ್ಟೊಂದು ಸೂಕ್ತ ಅಲ್ಲ. ಮಲ್ಟಿಪಲ್ ಸ್ಟ್ರೀಮ್
ಸ್ಟ್ರೀಮ್ಸ್ ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ಒಂದರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ನಮಗೆ ಸಪೋರ್ಟ್ ಆಗ್ತಾ ಇರುತ್ತೆ. ಇದನ್ನೇ ಡೈವರ್ಸಿಫಿಕೇಶನ್ ಅಂತ ಹೇಳೋದು. ಇದೇ ರೀಸನ್ಗೆ ಅನ್ಸುತ್ತೆ ವಾರನ್ ಬಫೆಟ್ ಅವರು ನೆವರ್ ಪುಟ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳ್ಕೊಂಡು, ಅಂದ್ರೆ ಎಲ್ಲಾ ಒಂದು ಮೊಟ್ಟೆಗಳನ್ನ ಹೋಗಿ ಒಂದೇ ಬುಟ್ಟಿಲಿ ಇಡೋಕೆ ಹೋಗ್ಬಿಡಿ, ಬೇರೆ ಬೇರೆ ಬುಟ್ಟಿಗಳಲ್ಲಿ ಡೈವರ್ಸಿಫೈ ಮಾಡಿ, ಒಂದು ಬುಟ್ಟಿ ಬಿದ್ದು ಒಡೆದೋದ್ರೂ ಕೂಡ ಮೊಟ್ಟೆ ಮಿಕ್ಕಿರೋ ಮೊಟ್ಟೆಗಳು ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ಕೊಂಡು ಇದೇ ಎಕ್ಸಾಕ್ಟ್ ಸ್ಟ್ರಾಟಜಿನ ಈ ಒಂದು ಪಾರ್ಲೆ ಕಂಪನಿ ಕೂಡ ಅಪ್ಲೈ ಮಾಡುತ್ತೆ. ತನ್ನ ಬ್ರಾಂಡ್ ನ ಬೇರೆ ಬೇರೆ ರೀತಿಯಲ್ಲಿ ಓವರ್ ಆಲ್ FMCG ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಬರೀ ಪಾರ್ಲೆ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿಫ್ರೆಂಟ್ ಬ್ರಾಂಡ್ ಗಳನ್ನ ಡಿಫ್ರೆಂಟ್ ಬಿಸ್ಕೆಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಸೋ ದಟ್ ನಾಳೆ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಗ್ಲೂಕೋಸ್ ರಿಲೇಟೆಡ್ ಇರತಕ್ಕಂಥ ಬಿಸ್ಕೆಟ್ಸ್ ಗಳಲ್ಲಿ ಅವರಿಗೆ ಬೇರೆ ಬಿಸ್ಕೆಟ್ಸ್ ಗಳು ಅಥವಾ ಬೇರೆ ಬ್ರಾಂಡ್ಸ್ ಗಳು ಸಪೋರ್ಟ್ ಮಾಡುತ್ತೆ. ಇದಷ್ಟೇ ಅಲ್ಲ, ಟೋಫಿ ಅಥವಾ ಓವರ್ ಆಲ್ ಚಾಕ್ಲೇಟ್ ರಿಲೇಟೆಡ್ ಬಿಸ್ನೆಸ್ ಇರಬಹುದು, ಹಾಗೆ ಜನರಿಕ್ FMCG ಬಿಸ್ನೆಸ್ ಅನ್ನು ಕೂಡ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಪಾರ್ಲೆಜಿ. ಇದ್ರ ಮೂಲಕ ತನ್ನ ಓವರ್ ಆಲ್ ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ಡೈವರ್ಸಿಫೈಡ್ ವೇ ಮೂಲಕ ಜನಗಳಿಗೆ ತಲುಪಿಸ್ತಾ ಇರೋದ್ರಿಂದ ಕಂಪನಿ ಇವತ್ತಿನ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಕ್ಕಾಗಿದೆ. ಸ್ನೇಹಿತರೆ, ಇದೇ ಕಾರಣಗಳಿಂದ ಸುಮಾರು ಕಾರಣಗಳಿತ್ತು, ಅದರಲ್ಲಿ ಮೇನ್ ಕಾರಣಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಒಂದು ಸ್ಟ್ರಾಟಜೀಸ್ ಗಳಿಂದ ಕಂಪನಿ ಇವತ್ತಿನ ಮಟ್ಟಿಗೆ 13,000 ಕೋಟಿಯಷ್ಟು ರೆವಿನ್ಯೂ ಅನ್ನ ಜನರೇಟ್ ಮಾಡಕ್ಕಾಗ್ತಾ ಇದೆ. ಈ ಒಂದು ಐಕಾನಿಕ್ ಕೇಸ್ ಸ್ಟಡಿಯಿಂದ ನಾವು ಪರ್ಸನಲ್ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಪಾಯಿಂಟ್ ಗಳೇನು, ಹಾಗೆ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಿ ನಾವು ಕೂಡ ಯಾವ ರೀತಿ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಡೈವರ್ಸಿಫಿಕೇಶನ್. ನಾನು ಆಲ್ರೆಡಿ ಹೇಳಿದೆ, ಎಷ್ಟೇ ಒಂದು ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಪ್ರಾಡಕ್ಟ್ ಮೇಲೆ ಅಥವಾ ಎಷ್ಟೇ ನಮಗೊಂದು ಇನ್ಕಮ್ ಸ್ಟ್ರೀಮ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೂ ಮಲ್ಟಿಪಲ್ ಸ್ಟ್ರೀಮ್ಸ್ ಗಳನ್ನ ನಾವು ಜನರೇಟ್ ಮಾಡೋದನ್ನ ಕಲಿಬೇಕು. ಇನ್ಕಮ್ ಸ್ಟ್ರೀಮ್ ಇರ್ಬೋದು ಅಥವಾ ಬಿಸ್ನೆಸ್ ಇದೆ ಅಂತಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಗಳನ್ನ ಆದಷ್ಟು ಡೈವರ್ಸಿಫೈಡ್ ವೇದಲ್ಲಿ ನಾವು ಇಟ್ಕೊಂಡಾಗ ಒಂದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ಇನ್ನೊಂದು ಒಂದು ಸೋರ್ಸ್ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಲರ್ನಿಂಗ್ ನಂಬರ್ 2, ಕ್ವಾಲಿಟಿಲಿ ಯಾವತ್ತೂ ನಾವು ಕಾಂಪ್ರಮೈಸ್ ಆಗಬಾರ್ದು. ಎಸ್, ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡ್ಕೊಂಡ್ರು ಕೂಡ ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ಕ್ವಾಲಿಟಿಯನ್ನ ನಂಬರ್ 1 ಇಟ್ಕೊಂಡು ಪ್ರಾಡಕ್ಟ್ ಕಾಸ್ಟ್ ಅನ್ನ ಅಷ್ಟೇ ಇಟ್ಕೊಂಡು ಎಫೆಕ್ಟಿವ್ ವೇದಲ್ಲಿ ಬಿಸ್ನೆಸ್ ಅನ್ನ ರನ್ ಮಾಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವು ಇಲ್ಲಿ ಕಲಿತೀವಿ. ಪರ್ಸನಲ್ ಜೀವನಕ್ಕೆ ಅಂತ ಅಪ್ಲೈ ಮಾಡೋದಾದ್ರೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇ ವಿಡಿಯೋನ ಮಾಡ್ತಾ ಇದ್ದೀನಿ. 5 ವಿಡಿಯೋನ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ವಾರಕ್ಕೆ. ನನಗೆ ವಿತೌಟ್ ಎನಿ ಎಡಿಟಿಂಗ್ ಈ ಪ್ರೊಸೆಸ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡದೆ ನಾನು ಏನಾದ್ರು ತೆಗೆದ್ರೆ ದಿನಕ್ಕೆ ಒಂದು ವಿಡಿಯೋ ಆರಾಮಾಗಿ ಅಪ್ಲೋಡ್ ಮಾಡಬಹುದು. ಬಟ್ ನಾನು ಏನಕ್ಕೆ 3 ದಿನ 2 ದಿನ ಸ್ಪೆಂಡ್ ಮಾಡ್ತೀನಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದ ಕ್ವಾಲಿಟಿ. ಸೊ ಇವತ್ತಿನ ಮಟ್ಟಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಗಳು ಬರ್ತಾ ಇದ್ದಾರೆ, ಕಂಟೆಂಟ್ ನ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಕ್ವಾಲಿಟಿ. ಸಿಂಪಲ್ ಆಗಿ ಹಾಕ್ಬೋದು, ಬಟ್ ಆಗಲ್ಲ. ಎಫೆಕ್ಟಿವ್ ವೇದಲ್ಲಿ ತಲುಪಿಸಬೇಕು ಮಾಹಿತಿಯನ್ನು ನಾನು ಒಂದು ಉದ್ದೇಶ ಇಟ್ಕೊಂಡು ಕ್ವಾಲಿಟಿಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗದೇನೆ ನಂಬರ್ ಆಫ್ ವಿಡಿಯೋಸ್ ಗಳನ್ನ ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಓವರ್ ಆಲ್ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ವೇ ಆಫ್ ವರ್ಕ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಓವರ್ ಆಲ್ ಪ್ರೊಡಕ್ಷನ್ ಅಥವಾ ಏನು ಬಿಸ್ನೆಸ್ ಇದೆ ಅಂತಂದ್ರೆ ನಮ್ಮ ಬಿಸ್ನೆಸ್ ಸರ್ವಿಸ್ ಹಾಗೆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಕಾಂಪ್ರಮೈಸ್ ಮಾಡಬಾರ್ದು, ನಾವು ಕಾಸ್ಟ್ ಅನ್ನ ಇಳಿಸಬೇಕು ಅಂತ ಹೇಳ್ಕೊಂಡು ಕ್ವಾಂಟಿಟಿಯನ್ನ ಕಡಿಮೆ ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಸ್ಲೈಟ್ ಆಗಿ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್. ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಇರಲಿ, ಇದು ಪರ್ಸನಲ್ ಜೀವನಕ್ಕೆ ಸಂಬಂಧಪಟ್ಟಿದ್ದೇ ಇರಬಹುದು ಅಥವಾ ಪ್ರೊಫೆಷನಲ್ ಜೀವನಕ್ಕೆ ಸಂಬಂಧಪಟ್ಟಿರೋದೇ ಇರಬಹುದು, ಆದಷ್ಟು ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ಕೆಲಸವನ್ನ ಎಫೆಕ್ಟಿವ್ ವೇದಲ್ಲಿ ನಾವು ಮಾಡಕ್ಕಾಗುತ್ತೆ. ಅದೇ ಕೆಲಸನೇ ಎಫೆಕ್ಟಿವ್ ವೇದಲ್ಲಿ ಮಾಡಕ್ಕಾಗುತ್ತೆ. 10 ಅವರಲ್ಲಿ ಅಥವಾ 5 ಅವರಲ್ಲಿ ಆಗೋ ಕೆಲಸ 2-3 ಅವರಲ್ಲಿ ಆಗುತ್ತೆ. ಮಿಕ್ಕಿರೋ ಒಂದು ಟೈಮ್ ಅನ್ನ ನಾವು ಉಳಿಸಕ್ಕಾಗುತ್ತೆ ಅಂತ ಅಂದ್ರೆ ದುಡ್ಡನ್ನ ಉಳಿಸಕ್ಕಾಗುತ್ತೆ ಅಂತಾನೆ ಅರ್ಥ. ಆದಷ್ಟು ನಮ್ಮ ಬಿಸ್ನೆಸ್ ಇದೆ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಇರತಕ್ಕಂಥ ಪ್ರಾಡಕ್ಟ್ ಪ್ರಾಸೆಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಹೋಟೆಲ್ ಬಿಸ್ನೆಸ್ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಹೋಟೆಲ್ ರಿಲೇಟೆಡ್ ಇರತಕ್ಕಂಥ ಒಂದು ಪ್ರಾಸೆಸ್ ಏನಪ್ಪಾ, ಮೇನ್ ಆಗಿ ಅಡಿಗೆ ಮಾಡ್ತಕ್ಕಂಥದ್ದು. ಅಡಿಗೆನ ಸ್ಟ್ಯಾಂಡರ್ಡೈಸ್ ಮಾಡಿದ್ರೆ ನಿಮ್ಮ ಡಿಪೆಂಡೆನ್ಸಿ ಅಡಿಗೆ ಬಟ್ಟನ ಮೇಲೆ ಕಡಿಮೆ ಆಗುತ್ತೆ. ಸೊ ಇಷ್ಟೇ ಉಪ್ಪು ಹಾಕ್ಬೇಕು, ಇಷ್ಟೇ ಖಾರ ಹಾಕ್ಬೇಕು ಅಂತ ನೀವು ಸ್ಟ್ಯಾಂಡರ್ಡೈಸ್ ಮಾಡಿದ್ರೆ, ಒನ್ ಟೈಮ್ ಮಾಡಿದ್ರೆ, ಇದನ್ನ ಬೇರೆಯವ್ರು ಬಂದ್ರು ಕೂಡ, ಬೇರೆಯವ್ರನ್ನ ರಿಪ್ಲೇಸ್ ಮಾಡಿದ್ರು ಕೂಡ ಅದೇ ರೀತಿಯ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದನ್ನೇ ನಾನು ಹೇಳೋದು ಸ್ಟ್ಯಾಂಡರ್ಡೈಸೇಷನ್ ಅಂತ. ಆದಷ್ಟು ನಮ್ಮ ಕೆಲಸಗಳಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಅಡಾಪ್ಟ್ ಮಾಡ್ಕೊಳ್ಳೋಣ. ನಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನ ಹಾಗೆ ಎಫಿಷಿಯನ್ಸಿನ ಎಫೆಕ್ಟಿವ್ ವೇದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ಕೂಡ ಬೆಳೆಯೋಣ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಕನ್ನಡದಲ್ಲಿ ನಿಮಗೋಸ್ಕರ ತಲುಪಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳ್ಕೊಂಡು ದಯವಿಟ್ಟು ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಈ ರೀತಿಯಾದಂಥ ಮಾಹಿತಿಗಳು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಎಲ್ರಿಗೂ ಸಿಗಬೇಕಾಗಿದೆ. ನೀವು ಇವತ್ತಿನ ವಿಡಿಯೋದಲ್ಲಿ ಕಲಿತಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಈ ರೀತಿ ಪಾಯಿಂಟ್ ಅರ್ಥ ಆಗಿಲ್ಲ ಸರ್, ಅಥವಾ ಇದನ್ನ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಬಹುದು, ಅಥವಾ ಓವರ್ ಆಲ್ ಏನಾದ್ರು ಬೇರೆ ರಿಲೇಟೆಡ್ ಈ ತರದ್ದು ಹೇಳ್ಕೊಡಿ ಸರ್ ಅಂತ ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ತಲೆಯಲ್ಲಿ ಅದನ್ನ ಡೆಫಿನೆಟ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾ ಕಮೆಂಟ್ ಅನ್ನು ನಾನು ಓದ್ಬಿಟ್ಟು ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಬಿಕಾಸ್ ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಗೊತ್ತಾಗುತ್ತೆ ನಿಮ್ಗೆ ಖುದ್ದಾಗಿ ಎಷ್ಟು ಈ ವಿಷಯ ತಲುಪ್ತಾ ಇದೆ, ಹಾಗೆ ಎಷ್ಟು ಮಟ್ಟಿಗೆ ನೀವು ಈ ಒಂದು ವಿಷಯಗಳನ್ನ ಇಟ್ಕೊಂಡು ಕಲಿತಾ ಇದ್ದೀರಾ ಅಂತ ಹೇಳ್ಕೊಂಡು. ಹಾಗೆ ನನ್ನ ಚಾನಲ್ಗೆ ಇನಿಷಿಯಲ್ ಲೆವೆಲ್ ಇಂದಾನೆ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರಿಗೆ ಅಂತರಾಳದಿಂದ ಕೃತಜ್ಞತೆಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ, ಬೇರೆಯವರು ಕೂಡ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.